ಲಕ್ಷ್ಮಿ ಲಕ್ಷ್ಮಿ ಕಟಾಕ್ಷ. ಲಕ್ಷ್ಮಿ ಅಂದಾಕ್ಷಣ ನೋಡಿ ಜನ ಜನ ಅಂತ ಹಿಂದೆ ಹೇಳ್ತಿದ್ರು, ಈಗ ಜನ ಜನ ಕಡಿಮೆ ಆಗ್ತಾ ಬಂತು, ನೋಟುಗಳು ಜಾಸ್ತಿ ಆದವು, ಸೈಲೆಂಟ್ ಆಗಿ ಒಳಗೆ ಹೋಗೋದು ಹೊರಗಡೆ ಬರೋದು ಆಯ್ತು. ಈಗ ನೋಟುಗಳು ಇಲ್ಲ, ಜಸ್ಟ್ ಡಿಜಿಟಲ್ ಪಾಸ್ವರ್ಡ್ಗಳು ಇಷ್ಟೇ. ಹಾಗೆ ಅಲ್ಲಲ್ಲೇ ಕಣ್ಣಿಗೆ ಕಾಣದೇನೆ ಆ ಕಡೆ ಈ ಕಡೆ ಓಡಾಡ್ಕೊಂಡ್ಬಿಡುತ್ತೆ. ನೋಡಿ, ತೂಕ, ಭೌತಿಕ ತೂಕ ಇಲ್ಲ ಅದಕ್ಕೆ ಈಗಿನ ಡಿಜಿಟಲ್ ಲಕ್ಷ್ಮಿಗೆ, ಆದ್ರೂ ತೂಕದಲ್ಲಿ ಅವಳೆ ಮೊದಲನೇವಳು. ಲಕ್ಷ್ಮಿ ಬೇಕು, ಎಲ್ರಿಗೂ ಬೇಕು. ಹೇಗೆ ಅಂದ್ರೆ ಕಾರ್ಯಕ್ಕೆ ತಕ್ಕ ಫಲ ನಿರೀಕ್ಷಿಸೋದು ತಪ್ಪೇನಲ್ಲ, ಯಾಕಂದ್ರೆ ವ್ಯಾವಹಾರಿಕವಾಗಿ. ಆದ್ರೆ ಎಲ್ಲರ ನಿರೀಕ್ಷೆ ಏನಂದ್ರೆ ಕಾರ್ಯಕ್ಕಿಂತ ತುಂಬಾ ಜಾಸ್ತಿ ಬೇಕು, ಮತ್ತೆ ಕಾರ್ಯ ತುಂಬಾ ಸುಲಭವಾಗಿರ್ಬೇಕು, ಅದು ಯಾವುದೇ ಆಗ್ಲಿ, ಫಲ ತುಂಬಾ ದೊಡ್ಡದಾಗಿರ್ಬೇಕು, ತುಂಬಾ ಕ್ಷಿಪ್ರವಾಗಿರ್ಬೇಕು, ಒಟ್ಟಾರೆ ಬೇಗ ಬೇಕು, ದೊಡ್ಡದು ಬೇಕು, ಬೇಕು ಅಂತೂ ಬೇಕೇ ಬೇಕು. ನೋಡಿ, ಒಂದು ಕೆಲಸ ತಗೋಬೇಕು ಅಂದ್ರೆ ನೀವು ಓದಿರ್ತೀರಿ, ಕೆಲಸ ತಗೋಬೇಕು ಅಂದ್ರೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ನೋಡಿ ತಕ್ಷಣ ಕೆಲಸ ಕೊಟ್ಬಿಡ್ತಾರ, ಈ ಡಿಗ್ರಿ ಪಾಸ್ ಆಯ್ತು ಅಂದ್ರೆ ಕೆಲಸ ಕೊಡೋದೆ ಅಂತ. ಎಲ್ಲೋ ಕೆಲವು ಇರ್ಬೋದು, ಇಲ್ಲ ಅಂತಲ್ಲ, ಬಟ್ ಜನರಲ್ ಆಗಿ ಕೆಲಸ ಕೊಟ್ಬಿಡ್ತಾರೆ ಯಾರಾದ್ರು. ಇಲ್ಲ, ಅದು ಪಾಸ್ ಆದ್ಮೇಲೂ ಇಂಟರ್ವ್ಯೂ ಇರುತ್ತೆ. ಇಲ್ಲ, ಯಾಕೆ ಬೇಕಿದು? ಯಾಕಂದ್ರೆ ಫಿಲ್ಟರ್ ಮಾಡೋದಕ್ಕೆ, ಎಲ್ರಿಗೂ ಕೊಡೋಕ್ ಆಗೋಲ್ಲ, ಎಲ್ರು ಕೆಲಸ ಮಾಡೋರು ಆಗಿರೋದು ಇಲ್ಲ. ಫಿಲ್ಟರ್ ಸಿಸ್ಟಮ್ ಎಲ್ಲ ಕಡೆ ಇದೆ, ಫಿಲ್ಟರ್ ಮಾಡೇ ಮಾಡುತ್ತೆ, ಪ್ರತಿಯೊಂದು ಕಡೆಯಲ್ಲಿ ಫಿಲ್ಟರ್ ಇದೆ. ಆಯ್ಕೆ ಮಾಡಬೇಕು ಕೆಲವರಿಗೆ ಮಾತ್ರ, ಹಾಗೆ ಆಯ್ಕೆ ಮಾಡೋದಕ್ಕೇನೆ ಇಂಟರ್ವ್ಯೂ ಇರೋದು. ಅಲ್ಲ, ಒಂದು ಭೌತಿಕವಾದಂತ ಈ ಲೌಕಿಕವಾದಂತಹ ಈ ವ್ಯವಸ್ಥೆಯಲ್ಲೇ ಇಂಟರ್ವ್ಯೂಗಳಿವೆ ಸೆಲೆಕ್ಟ್ ಮಾಡೋದಕ್ಕೆ ಒಂದು ಸಣ್ಣ ಕೆಲಸಕ್ಕೆ. ಇನ್ ಲಕ್ಷ್ಮಿ ತಾನು ಬರೋದಕ್ಕೆ ಯಾರ ಮನೆಗೆ ಹೋಗ್ಲಿ ಅಂತ ಇಂಟರ್ವ್ಯೂ ಮಾಡೋದಿಲ್ವಾ? ಮಾಡೋದಿಲ್ಲ ಅಂತ ಅನ್ಸುತ್ತಾ? ಯಾರ ಜೊತೆಗೆ ಹೋಗ್ಲಿ, ಯಾರ ಜೊತೆ ಯಾರಿಗೆ ಅನುಗ್ರಹ ಮಾಡ್ಲಿ ಅಂತ ಇಂಟರ್ವ್ಯೂ ಮಾಡದೆ ಬಂದ್ಬಿಡ್ತಾಳ? ಖಂಡಿತ ಬರೋದಿಲ್ಲ. ಎಲ್ರಿಗೂ ಫಸ್ಟ್ ಹಾಫ್ ಮಾತ್ರ ಗೊತ್ತು, ಅಷ್ಟು ಮಾತ್ರ ಆಸೆ, ಏನಂದ್ರೆ ಲಕ್ಷ್ಮಿ ಬೇಕು ಅಂತ. ಲಕ್ಷ್ಮಿ ಯಾರ ಜೊತೆಗೆ ಹೋಗ್ತಾಳೆ, ತಾನು ಹೇಗಿದ್ರು ಬರ್ತಾಳೆ ಅನ್ನೋದ್ರ ಬಗ್ಗೆ ಲಕ್ಷ್ಯವೇ ಇಲ್ಲ. ಇರ್ಲಿ ನೋಡಿ, ಲಕ್ಷ್ಮಿ ಮತ್ತೆ ಸರಸ್ವತಿ. ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಬಂದೇ ಬರ್ತಾಳೆ ಅಂತ ಹೇಳೋಕೇನ್ ಆಗೋದಿಲ್ಲ. ಇಲ್ಲ, ಸರಸ್ವತಿ ಇದ್ರೆ ಲಕ್ಷ್ಮಿ ಬಂದೇ ಬರ್ತಾಳೆ ಹೇಳ್ಬೋದು, ಸ್ವಲ್ಪ ಲಕ್ಷ್ಮಿ ಬರೋದಕ್ಕೂ ದಾರಿ ಇಟ್ಕೊಂಡಿದ್ರೆ. ಈಗ ನಾನೇ ಎಷ್ಟೋ ಜನರು ನೋಡಿದ್ದೀನಿ, ಡಬಲ್ ಗ್ರಾಜುಯೇಟ್ಸ್, ಇನ್ನೇನೇನೋ ಡಿಗ್ರಿಗಳನ್ನ ಅಂಟಿಸ್ಕೊಂಡಿರ್ತಾರೆ, ಬಟ್ ಜೀವನ ಮಾಡೋದು ಕಷ್ಟಪಡ್ತಾ ಇರ್ತಾರೆ. ಯಾಕೆ ಹಾಗೆ? ಯಾಕಂದ್ರೆ ಅಲ್ಲಿ ಸರಸ್ವತಿ ಮಾತ್ರ ಒಲ್ದಿದ್ದಾಳೆ, ಲಕ್ಷ್ಮಿ ಅಲ್ಲ. ಲಕ್ಷ್ಮಿಗೆ ಬೇಕಾದಂತಹ ಸ್ಥಿತಿ ಅಲ್ಲಿಲ್ಲ. ಹಾಗಾದ್ರೆ ಏನದು ಸ್ಥಿತಿ? ಮುಖ್ಯವಾಗಿ ಬೇಕಾಗಿರೋದೇನು? ನೋಡಿ, ಈ ತುಂಬಾ ಶ್ರೀಮಂತರು, ಚೆನ್ನಾಗಿರೋರು ಅನ್ನೋರ ಮನೆಗಳಿಗೆ ನೀವು ಹೋಗಿ ಅಥವಾ ಅವರನ್ನು ನೋಡಿ, ತುಂಬಾ ನೀಟಾಗಿರ್ತಾರೆ, ಒಳ್ಳೆ ಡ್ರೆಸ್, ಅಂದ್ರೆ ಕಾಸ್ಟ್ಲಿ ಡ್ರೆಸ್ ಅಂತ ನಾನು ಹೇಳ್ತಾ ಇರೋದಲ್ಲ, ನೋಡಿದ್ರೆ ತುಂಬಾ ಇಂಪ್ರೆಸಿವ್, ಚೆನ್ನಾಗಿರ್ತಾರೆ, ತುಂಬಾ ನೀಟಾಗಿರ್ತಾರೆ, ಕೂದ್ಲಿಕ್ಕೆ ಎದ್ರಕೊಂಡು ಗಡ್ಡ ಹರಡ್ಕೊಂಡು ಹೇಗೋ ಅನ್ಸೋ ತರ ಇರೋದಿಲ್ಲ, ಬಹಳ ಡೀಸೆಂಟ್ ಆಗಿ ಕಾಣಿಸ್ತಾರೆ, ಅದು ಯಾವ್ದೇ ಡ್ರೆಸ್ ಹಾಕೊಂಡಿರ್ಲಿ. ಹಾಗೆ ಅವ್ರ ಮನೆಗೆ ಹೋಗಿ ನೋಡಿ, ತುಂಬಾ ಕ್ಲೀನ್ ಆಗಿರುತ್ತೆ. ಈ ಸಾಮಾನ್ಯರ ಆಲೋಚನೆಗೂ ದೊಡ್ಡವರ ಆಲೋಚನೆಗೂ ವ್ಯತ್ಯಾಸ ಇದೆ, ಏನು ಗೊತ್ತಾ? ಈ ಸಾಮಾನ್ಯರ ಆಲೋಚನೆ ಮಾಡೋದು ಉಲ್ಟಾ ಮಾಡ್ತಾರೆ. ಏನ್ ಉಲ್ಟಾ ಮಾಡ್ತಾರೆ? ಅವರು ತುಂಬಾ ಶ್ರೀಮಂತರು, ಹಾಗಾಗಿ ಕೆಲಸದವ್ರನ್ನ ಇಟ್ಕೊಂಡು ಏನೇನೋ ಮಾಡಿ ಇಷ್ಟು ಕ್ಲೀನ್ ಆಗಿ ಇಟ್ಟಿದ್ದಾರೆ ಅಂತ. ಇಲ್ಲ, ಕ್ಲೀನ್ ಆಗಿಡೋದು ಮನೋಭಾವ. ಕೆಲವ್ರದ್ದು ಹೊಸ ಮನೆ ಕಟ್ಸಿರ್ತಾರೆ, ಕಟ್ಸಿ 1 ವರ್ಷ ಆಗಿರುತ್ತೆ ಅಂತ ಅನ್ಕೊಳ್ಳಿ, 6 ತಿಂಗಳು ವರ್ಷನ ಕ್ಲೀನ್ ಆಗಿರೋಲ್ಲ. ಹೊಸ ಮನೆ ಸಹ ಏನ್ ಐಟಮ್ಗಳು ಎಲ್ಲಿ ಬೇಕಲ್ಲಿ ಬಿದ್ದಿರ್ತವೆ, ಹೇಗೋ ಇರುತ್ತೆ, ಅಲ್ಲೇ ಮಲ್ಕೋತಾರೆ, ಅಲ್ಲೇ ಓಡಾಡ್ತಾರೆ, ಹೇಗೋ ಇರುತ್ತೆ, ಯಾರೋ ಬಂದ್ರೆ ಕೂತ್ಕೊಳ್ಳೋಕೆ ಜಾಗ ಮಾಡ್ಕೊಡ್ಬೇಕು. ನೋಡಿ, ಅವನ ಹತ್ರ ದುಡ್ಡಿದೆ ಅಂದ್ರೆ ಒಂದಿಷ್ಟಿದೆ, ತುಂಬಾ ಶ್ರೀಮಂತರನ್ನ ಆಗಿರೋದಿಲ್ಲ, ಯಾಕಂದ್ರೆ ಲಕ್ಷ್ಮಿ ಬರೋದಿಲ್ಲ ಅಲ್ಲಿ. ಆದ್ರೆ ಅಲ್ಲಿ ವ್ಯವಸ್ಥೆ ಇಲ್ಲ. ಲಕ್ಷ್ಮಿ ಬರೋದಕ್ಕೆ ಮೊದಲನೇದಾಗಿ ಅಲ್ಲಿ ಜಾಗ ಇರಬೇಕು, ಜಾಗ ಕಾಣಬೇಕು, ಜಾಗ ಶುದ್ಧವಾಗಿರ್ಬೇಕು. ಒಬ್ಬ ಎಕ್ಕಶ್ಚಿತ್ ಮನುಷ್ಯ ಬಂದ್ರೆ ಕೂತ್ಕೊಳ್ಳೋಕ್ ಜಾಗ ಇಲ್ಲಂದ್ರೆ ಅವ್ನು ಕೂತ್ಕೊಳ್ಳೋದಿಲ್ಲ ಅಲ್ಲಿ. ಆ ಕಡೆ ಈ ಕಡೆ ತಡ್ಕಾಡ್ತಾನೆ, ಅಲ್ಲಿ ಆ ಜಾಗನೇ ಇಲ್ಲದಿದ್ರೆ ಎಲ್ಲಿ ಕೂತ್ಕೊತಾನೆ? ಎಲ್ಲೂ ಇಲ್ಲ. ಅವನೇ ಕೂತ್ಕೊಳ್ಳೋಕ್ ರೆಡಿ ಇಲ್ಲ, ಇನ್ ಲಕ್ಷ್ಮಿ ಕೂತ್ಕೊಳ್ತಾಳ?
ಬರ್ತಾಳೆ ಒಳಗಡೆ. ಒಳಗ್ ಬಂದ್ರೆ ಎಲ್ಲಿ ಕಾಲು ಇಡ್ಲಿ ಅಂತ ಕಾಣಿಸೋದಿಲ್ಲ ಜಾಗ. ಹಾಗಾಗಿ ಜನ ಏನು ಉಲ್ಟಾ ಆಲೋಚನೆ ಮಾಡ್ತಾರೆ ಅಂದ್ರೆ, ಅವನು ಶ್ರೀಮಂತನಾಗಿರೋದ್ರಿಂದ ತುಂಬಾ ಕ್ಲೀನ್ ಆಗಿ ಇಟ್ಟಿದ್ದಾನೆ ಮನೇನ, ಅಷ್ಟು ಡ್ರೆಸ್ ಎಲ್ಲ ಚೆನ್ನಾಗಿ ಹಾಕೊಂಡಿದ್ದಾನೆ, ನೀಟಾಗಿದ್ದಾನೆ ಅವನು, ಇಲ್ಲ ಅಂದ್ರೆ ಆಗೋದಿಲ್ಲ. ಇದು ಉಲ್ಟಾ ಆಲೋಚನೆ. ಹಾಗಲ್ಲ, ಅವನಷ್ಟು ನೀಟಾಗಿ ಇದ್ದಿದ್ರಿಂದ, ಅವನ ಮನೆಯನ್ನು ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ರಿಂದ ಅವನು ಶ್ರೀಮಂತನಾಗಿದ್ದಾನೆ. ಯಾಕಂದ್ರೆ ಲಕ್ಷ್ಮಿ ಬಂದಿದ್ದಾಳೆ. ಇನ್ನು ಸಾಕಷ್ಟು ಪಾಯಿಂಟ್ಗಳಿದೆ ಲಕ್ಷ್ಮಿ ಬರೋದಕ್ಕಿಲ್ಲ ಅಂತಲ್ಲ, ಬಟ್ ಫಸ್ಟ್ ಪಾಯಿಂಟ್ ಇದು ಒಂದನ್ನೇ ಫಾಲೋ ಮಾಡಿದ್ರೆ ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿಗೆ ಬರೋದಕ್ಕೆ ಕಾಲಿಡೋದಕ್ಕೆ ಒಳಗಡೆ ಜಾಗ ಕೊಡಿ. ನಿಮ್ ಮನಸ್ಸೊಳಗೆ ಬರೋದಕ್ಕೆ ನಿಮ್ಮ ಮನಸ್ಸನ್ನ ಮತ್ತು ಮೈಯನ್ನ ಅದಕ್ಕೆ ತಕ್ಕಂತೆ ಇಟ್ಕೊಳ್ಳಿ. ಈಗ ನಾನು ಕೆಲವರನ್ನು ನೋಡ್ತಾ ಇರ್ತೀನಿ, ಇದು ಫಿಸಿಕಲ್ ವಿಚಾರ ಮಾತಾಡ್ತಿದ್ದೀನಿ ಅಂತಲ್ಲ, ಜನರಲ್ ಆಗಿ ಈ ಗಡ್ಡ ಕೆಲವರಿಗೆ ಚೆನ್ನಾಗಿ ಬರುತ್ತೆ, ಕೆಲವರಿಗೆ ಬರೋದಿಲ್ಲ. ಅದೇನು ಆಗಲ್ಲ, ಯಾರು ಅದು ಅವ್ರವ್ರ ಹುಟ್ಟಿನಿಂದ ಪಡ್ಕೊಂಡ್ ಬಂದಿದ್ದು. ಚೆನ್ನಾಗಿ ಬರುತ್ತೆ, ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ನೀಟಾಗಿ ಇಟ್ಕೊಂಡಿದ್ರೆ ಚೆನ್ನಾಗೂ ಕಾಣುತ್ತೆ, ತಪ್ಪೇನಿಲ್ಲ. ಬಟ್ ಕೆಲವ್ರಿಗೆ ಚೆನ್ನಾಗಿ ಬರೋದಿಲ್ಲ, ನಾನು ಸಹ ಅದ ಒಂದು ಕ್ಯಾಟಗರಿಯವನು. ಚೆನ್ನಾಗಿ ಬರೋದಿಲ್ಲ, ಸುಮ್ಮನೆ ಬಿಟ್ಟು ಬಿಡೋದು, ಹೇಗೋ ಬಂದಿರುತ್ತೆ, ನೋಡೋಕ್ಕಾಗಲ್ಲ. ಯಾರಿಗೋ ಒಬ್ರಿಗೆ ನೋಡಿದ್ರೆ ಒಳ್ಳೆ ಇಂಪ್ರೆಸಿವ್ ಅನ್ನೋ ತರದ್ದು ಇದೇ ಬರೋದಿಲ್ಲ, ಫೀಲಿಂಗ್ ಬರೋದಿಲ್ಲ, ಸುಮ್ಮನೆ ಬಿಟ್ಕೊಂಡು ಓಡಾಡುದು. ನೋಡಿ, ಇಲ್ಲಿ ಆಧ್ಯಾತ್ಮಿಕವಾಗಿ ಅಥವಾ ದೈವಿಕವಾಗಿ ಮಾತಾಡೋದ್ರ ಹೊರತಾಗಿಯೂ ವ್ಯಾವಹಾರಿಕವಾಗಿಯೇ ಮಾತಾಡಿದ್ರು ಇದು ಯಾರನ್ನು ಇಂಪ್ರೆಸ್ ಮಾಡೋದಿಲ್ಲ. ಅದು ಯಾರು ಕರೆದು ಕೆಲಸ ಕೊಡ್ಬೇಕು, ಯಾರು ಕರೆದು ಹತ್ರ ಸೇರಿಸ್ಕೋಬೇಕು, ಒಂಥರ ಹತ್ರ ಸೇರಿಸ್ಕೊಳ್ಳೋಣ ಅನ್ನೋ ಫೀಲಿಂಗ್ ಹುಟ್ಟೋದಿಲ್ಲ. ಯಾರು ಹತ್ರನೇ ಸೇರಿಸ್ತಿದ್ರೆ ಲಕ್ಷ್ಮಿ ಎಲ್ಲಿಂದ ಬರ್ತಾಳೆ? ಅಂದ್ರೆ ಹತ್ರ ಸೇರಿಸಿದ್ರೆ ದುಡ್ಡು ಕೊಡ್ತಾರೆ ಅಂತ ಅರ್ಥ ಅಲ್ಲ. ನಮ್ದೇನೋ ಬಿಸ್ನೆಸ್ ಏನೋ ಒಂದು ಇಂಪ್ರೂವ್ ಆಗ್ಬೇಕು ಅಂದ್ರೆ ಜನರು ಬೇಕು, ಬೇರೆ ಬೇರೆ ಪೋಸ್ಟ್ ಅಲ್ಲಿ ಇರುವಂತ ಎಲ್ಲರೂ ಬೇಕು. ಯಾರಿಂದನೋ ಏನೇನೋ ಒಂದು ಸಿಗ್ತಾ ಹೋಗುತ್ತೆ ನಮಗೆ. ಅದಾಗಬೇಕು ಅಂದ್ರೆ ಜನರ ಸಂಪರ್ಕ ಆಗ್ಬೇಕು. ಆ ಜನರಿಗೆ ನಮ್ಮನ್ನ ಹತ್ರ ಸೇರಿಸ್ಕೊಳ್ಳೋದೇ ಬೇಡ ಅನ್ನೋ ಫೀಲಿಂಗ್ ಬಂದ್ಬಿಟ್ರೆ ನೋಡಿದ ತಕ್ಷಣ ಎಲ್ಲಿಂದ ಲಕ್ಷ್ಮಿ ಬರೋಕ್ ದಾರಿ? ಆಗೋದೇ ಇಲ್ವಲ್ಲ. ಆದ್ರೂ ಜನರ ಸಂಪರ್ಕ ಆಗತ್ತೆ. ಯಾರು ಗೊತ್ತಾ? ನಮ್ಮ ಹಾಗೆ ಇರೋರು. ಈಗ ಹಾಗೆ ಯಾರಿರ್ತಾರಲ್ಲ ಅಂಥವ್ರೇ ಸೇರ್ತಾರೆ. ಅವ್ರಿಗೆ ಎಲ್ರು ಒಂದೇ ತರದವ್ರು. ಅವನಿಗೆ ನಮಗ್ ಸಿಕ್ಕದವನು ಅವನಿಗೂ ಗತಿ ಇಲ್ಲ, ನಾವು ಅವ್ನು ಸೇರಿಸ್ಕೊಂಡಿದ್ದೇವೆ, ಏನಾಗುತ್ತೆ? ನಮಗೂ ಗತಿ ಇಲ್ಲ, ಅವನಿಗೂ ಗತಿ ಇಲ್ಲ, ಒಟ್ಟಾರೆ ಯಾರಿಗೂ ಗತಿ ಇಲ್ಲ. ಗತಿ ಇರುವಂತವನು ಇವ್ರನ್ನ ಸೇರಿಸ್ಕೊಳ್ಳೋದೇ ಇಲ್ಲ ಅಂದ್ರೆ ಇವ್ರ ಲೆವೆಲ್ ಆ ಚಾನಲ್ ಚೇಂಜ್ ಆಗೋದೇ ಇಲ್ಲ, ಸೇಮ್ ಚಾನಲ್ ಮಾಡೋದೇನು? ಹಾಗಾಗಿ ಇದೊಂದು ಎಕ್ಸಾಂಪಲ್ ಕೊಟ್ಟೆ ನಾನು. ಫಸ್ಟ್ ನಾವು ನೀಟಾಗಿರ್ಬೇಕು. ಯಾರು ಎದುರುಗಡೆ ಕಾಣಿಸಿದ್ರು ಅವ್ರಿಗೆ ತುಂಬಾ ಒಂಥರ ಮನಸ್ಸಿಗೆ ಓಕೆ ಅನ್ಸೋ ತರ ಇರ್ಬೇಕು. ಮತ್ತೆ ಹೇಳ್ತೀನಿ, ಉಲ್ಟಾ ಆಲೋಚನೆ ಮಾಡಬೇಡಿ. ತುಂಬಾ ದುಡ್ಡಿದ್ರೆ, ಶ್ರೀಮಂತರಾದ್ರೆ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಬಟ್ಟೆಗಳನ್ನೆಲ್ಲ ತಗೊಂಡೆಲ್ಲ ಹಾಕೊಂಡು ಬಂದ್ಬಿಡ್ಬೋದು, ಅದಲ್ವೇ ಅಲ್ಲ. ನೀವು ಬೇಕಾದ್ರೆ ಆ ಶಿಸ್ತಿಲ್ದಿರೋನಿಗೆ ಒಂದು ಒಳ್ಳೆ ಡ್ರೆಸ್ ಕೊಡ್ಸಿ, ಅವನು ಅದನ್ನ ಒಂದ್ಸಲ ಚೆನ್ನಾಗಿರುವಷ್ಟು ದಿವಸ 4 ದಿವಸ ಹಾಕಿಬಿಡ್ತಾನೆ. ನಂತರ ಒಂದು ವಾಶ್ ಮಾಡೋ, ಯಾವತ್ತೋ ವಾಶ್ ಮಾಡ್ತಾನೆ, ತಕ್ಷಣ ವಾಶ್ ಮಾಡಲ್ಲ, ಹಾಗೆ ತೆಗೆದಿಟ್ಟು ಅದನ್ನ 3 ತಿಂಗಳೇ ಇಡ್ತಾನೆ. 3 ತಿಂಗಳಾದ್ಮೇಲೆ ಇನ್ಯಾವುದೂ ಇಲ್ಲ ಅಂದಾಗ ಒಂದು ದಿವಸ ವಾಶ್ ಮಾಡ್ತಾನೆ, ಎಲ್ಲ ಸೇರಿಸಿ ಸುಮ್ಮನೆ ಎತ್ತಿ, ಮತ್ತೆ ಅದನ್ನ ಐರನ್ ಮಾಡಿ ಇಡಲ್ಲ, ಹಾಗೆ ಗುಬ್ಬೆ ಹಾಕಿ ಇಡ್ತಾನೆ, ಅಲ್ಲಿ ಗುಡ್ಡೆ ಹಾಕಿ. ಯಾವುದೋ ಒಂದ್ ದಿವಸ ಹೋಗುವಾಗ ಅರ್ಜೆಂಟಿಗೆ ತೆಗೆದು ಐರನ್ ಮಾಡ್ತಾನೆ. ಅಷ್ಟೊತ್ತಿಗೆ ಆ ಬಟ್ಟೆ ಕ್ವಾಲಿಟಿ ಕಳ್ಕೊಂಡ್ಬಿಟ್ಟಿರುತ್ತೆ. ನೋಡಿ, ನೀವು ಅಷ್ಟು ಒಳ್ಳೇದನ್ನ ಕೊಡ್ಸಿದ್ರೆ ಅದು ಆ ಕ್ವಾಲಿಟಿ ಉಳ್ಕೊಳ್ತಾ ಇಲ್ಲ. ಯಾಕಂದ್ರೆ ಅವನಲ್ಲಿಲ್ಲ ಕ್ವಾಲಿಟಿ, ಬಟ್ಟೆಗಿತ್ತು, ಅವನಲ್ಲಿ ಇಲ್ವಲ್ಲ. ಅದು ಹೇಗ್ ಬರುತ್ತೆ ಅವನಿಗೆ? ಬರೋದಿಲ್ಲ. ಬಟ್ ಇವ್ರು ಉಲ್ಟಾ ಥಿಂಕ್ ಮಾಡ್ತಾರೆ, ಶ್ರೀಮಂತರು ಅದನ್ನ ಮ್ಯಾನೇಜ್ ಮಾಡ್ತಾರೆ, ಹಾಗೆ ಹೀಗೆ. ಅದೆಲ್ಲ ಮ್ಯಾನೇಜ್ ಮಾಡೋದು ಸತ್ಯ, ಇಲ್ಲ ಅಂತಲ್ಲ, ಬಟ್ ಅವರು ಸ್ವಭಾವವನ್ನೇ ಆತರ ಮ್ಯಾನೇಜ್ ಮಾಡ್ತಾರೆ, ಬದಲಾಯಿಸ್ಕೊಂಡ್ಬಿಟ್ಟಿರ್ತಾರೆ ಆ ಶಿಸ್ತನ್ನ. ಹಾಗಾಗಿ ನೀವೇ ನೋಡ್ಕೊಳ್ಳಿ, ಯಾರಿಗೂ ಜನರು ಹೇಳ್ತಾ ಇರೋದಲ್ಲ. ಲಕ್ಷ್ಮಿ ಬರೋದಕ್ಕೆ ನಿಮ್ಮಲ್ಲಿ ಜಾಗ ಇದೆಯಾ? ನಿಮ್ಮ ಮನಸ್ಸಲ್ಲಿ ಇದೆಯಾ? ನಿಮ್ಮ ಮನೆಯಲ್ಲಿ ಇದೆಯಾ? ಮನೆ ಕ್ಲೀನ್ ಆಗಿರ್ತಾ ಇದೆಯಾ ಯಾವಾಗಲೂ? ಇಲ್ಲ ಅಂತಂದ್ರೆ ಲಕ್ಷ್ಮಿ ಬರೋದಿಲ್ಲ. ಯಾವುದೇ ವ್ಯವಹಾರಗಳು ಚೆನ್ನಾಗಿರೋ ವ್ಯವಹಾರಗಳನ್ನ ಮಾಡಿದ್ರು ಅಲ್ಲಿ ಲಕ್ಷ್ಮಿ ಉಳಿಯೋದಿಲ್ಲ. ಹಾಗೆ ಈ ಸರಸ್ವತಿ ಇದ್ದು ಲಕ್ಷ್ಮಿ ಇಲ್ಲದೆ ಇರೋ ಕೆಲವು ಜಾಗಗಳಿವೆ. ಅದು ಯಾವ್ದು ಗೊತ್ತಾ? ಸರಸ್ವತಿಗೆ ಈ ಕ್ಲೀನ್ಲಿನೆಸ್ ಬಗ್ಗೆ ಅಷ್ಟೆಲ್ಲ ಅಪೇಕ್ಷೆ ಇಲ್ಲ, ಇರ್ತಾಳೆ ಅವಳು. ಈಗ ಎಷ್ಟೋ ಸೈಂಟಿಸ್ಟ್ಗಳು, ಎಷ್ಟು ಸ್ಟೂಡೆಂಟ್ ಚೆನ್ನಾಗಿ ಓದುವಂತವ್ರು ಹೇಗೋ ಇದ್ದಿರ್ತಾರೆ, ಅವ್ರ ರೂಮ್ ಹರಡ್ಕೊಂಡಿರುತ್ತೆ, ಹೇಗೋ ಇರುತ್ತೆ, ವಿದ್ಯೆ ಬರ್ತಾನೆ ಇರುತ್ತೆ. ತುಂಬಾ ಜನರನ್ನು ತೋರಿಸ್ತೀನಿ ಬೇಕಾದ್ರೆ ನಾನು, ಹೇಗೋ ಇರ್ತಾರೆ, ಶಿಸ್ತೇ ಇಲ್ಲ, ಹೇಗೋ ಇರ್ತಾರೆ, ತುಂಬಾ ಬ್ರಿಲಿಯಂಟ್, ವಿದ್ಯೆ ಬರುತ್ತೆ, ಸರಸ್ವತಿ ಬರ್ತಾಳೆ. ಒಂದೇ ಬರ್ತಾಳೆ ಅಂತಲ್ಲ ಹಾಗಿದ್ರು, ಬಟ್ ಅವಳಿಗೆ ಅದ್ರ ಬಗ್ಗೆ ಅಂತ ಆಕ್ಷೇಪ ಏನಿಲ್ಲ. ವಿದ್ಯೆ ಬರುತ್ತೆ, ಲಕ್ಷ್ಮಿ ಬರೋದಿಲ್ಲ. ಇಂಥ ಕೆಲವರು ಇರ್ತಾರೆ ತುಂಬಾ ಬ್ರಿಲಿಯಂಟ್, ತುಂಬಾ ಓದಿರ್ತಾರೆ, ಎಲ್ಲ ಸತ್ಯ, ಬಟ್
ಬದುಕೋದಕ್ಕೆ ಕಷ್ಟ ಪಡ್ತಾ ಇರ್ತಾರೆ. ಯಾಕಂದ್ರೆ ಲಕ್ಷ್ಮಿ ಬರೋದಿಲ್ವಲ್ಲ. ಸರಸ್ವತಿ ಬಂದ್ಮೇಲೆ ಆಕ್ಚುಲಿ ಲಕ್ಷ್ಮಿ ಬರಬೇಕು, ಆದ್ರೂ ಬರೋದಿಲ್ಲ. ಜಾಗ ಇದ್ರೆ ತಾನೆ. ಸೊ ಮೊದಲನೇದಾಗಿ ಇಲ್ಲಿ ಲಕ್ಷ್ಮಿ ಅಂದ್ರೆ ಸರಸ್ವತಿಗಿಂತ ಮೊದಲು ಅಂತಲ್ಲ, ಲಕ್ಷ್ಮಿ ಬರೋದಕ್ಕೆ ಅವಕಾಶವನ್ನು ನೀಡಬೇಕಾಗಿದ್ದು ನಾವೇನೆ. ಬರೀ ಆಸೆಗಳಿದ್ರೆ ಏನ್ ಸಿಗುತ್ತೆ? ಆಸೆಗಳು ಎಲ್ರಿಗೂ ಇದೆ. ಆಸೆಗೆ ಅವಕಾಶವನ್ನು ಇಟ್ಟಿದ್ದಾರೆ, ಆಸೆಯನ್ನು ಪೂರೈಸಿಕೊಳ್ಳೋದಕ್ಕೆ ಇಂಪಾರ್ಟೆಂಟ್.